Hey everyone, welcome back to my YouTube channel Easy Engineering 64. ಇವತ್ತು ನಾವು ನೋಡೋದು ಬಂದ್ಬಿಟ್ಟು ಆಪರೇಟಿಂಗ್ ಸಿಸ್ಟಮ್ಸ್ ಬಿ ಸಿ ಎಸ್ 303. It will be the more important questions to you. Why? Because also a dead easy subject you can consider ಬಿ ಸಿ ಎಸ್ 303 and operating systems operating and ಚಾನಲ್ ನೇಮ್ ನಿಮಗೆಲ್ಲರೂ ಗೊತ್ತಿದೆ ಇ ಎಸ್ ಎಫ್ ಯೂಟ್ಯೂಬ್ ಚಾನಲ್. ಇದು ಜಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ಹೇಳ್ತಾ ವಿಡಿಯೋ ಒಳಗಡೆ ಹೋಗೋಣ. ಮಾಡ್ಯೂಲ್ 1 ನೋಡೋಣ. ಮಾಡ್ಯೂಲ್ 1 ಎಲ್ಲ ಮಾಡ್ಯೂಲಲ್ಲಿ 2020 ಆರಾಮಾಗಿ ತೊಗೋಬೋದು. ಲಿವಿಂಗ್ ಮಾಡ್ಯೂಲ್ 4-3 ಬಿಟ್ಟು ಇನ್ನೆಲ್ಲ 2020 ಆರಾಮಾಗಿ ತೊಗೋಬೋದು. ವೈ? ಬಿಕಾಸ್ ಅದರಲ್ಲಿ ನ್ಯೂಮರಿಕಲ್ಸ್ ಸ್ನ್ಯಾಪ್ಶಾಟ್ ಪ್ರಾಬ್ಲಮ್ಸ್ ಎಲ್ಲ ಇದ್ದಾವೆ. ಅದು ಬಿಟ್ಟು ಇನ್ನೇನು ಇಂಪಾರ್ಟೆಂಟ್ ಇಲ್ಲ ಅದರಲ್ಲಿ. ಓಕೆ, ಮಾಡ್ಯೂಲ್ 1 ನೋಡೋಣ. ಡಿಫೈನ್ ಆಪರೇಟಿಂಗ್ ಸಿಸ್ಟಮ್ಸ್ ಅಂದರೆ ಏನು, ಎಕ್ಸ್ಪ್ಲೇನ್ ದ ಡ್ಯೂಲ್ ಮೋಡ್ ಆಪರೇಟಿಂಗ್ ಸಿಸ್ಟಮ್ಸ್ ವಿತ್ ನೀಟ್ ಡಯಾಗ್ರಾಮ್. ಈಸಿ ಕ್ವಶನ್ ಇದೊಂದು. ಮತ್ತು ಡಿಸ್ಟ್ರಿಬ್ಯೂಷನ್ ಬಿಟ್ವೀನ್ ದ ಫಾಲೋಯಿಂಗ್ ಟರ್ಮ್ಸ್. ಮಲ್ಟಿ ಪ್ರೋಗ್ರಾಮ್ ಅಂದರೆ ಮಲ್ಟಿ ಟಾಸ್ಕಿಂಗ್ ಅಂದರೆ ಏನು, ಮಲ್ಟಿ ಪ್ರೊಸೆಸರ್ ಕ್ಲಸ್ಟರ್ ಸಿಸ್ಟಮ್ಸ್ ಮೀನ್ಸ್ ವಾಟ್. ದಿಸ್ ಬೋತ್ ಕ್ವಶನ್ಸ್ ಆರ್ ಮೋರ್ ಈಸಿಯೆಸ್ಟ್ ಕ್ವಶನ್ಸ್. ಒನ್ ಕ್ವಶನ್ ಇಸ್ ಗೋಯಿಂಗ್ ಟು ಕಮ್ ಆನ್ ಯುವರ್ ಎಕ್ಸಾಮ್ಸ್ ಈಸಿ. ಫಿಕ್ಸ್ ಕ್ವಶನ್ಸ್ ಆಯಿತಾ, ಇಂಪಾರ್ಟೆಂಟ್ ಅಲ್ಲ, ಇದು ಫಿಕ್ಸ್ ಕ್ವಶನ್ಸ್ ಇದೇ ಬರುತ್ತೆ. 7 ಮಾರ್ಕ್ಸ್ ಆಯಿತಾ. ಮತ್ತು ಡಿಫೈನ್ ದ ಸಿಸ್ಟಮ್ ಸೆಲ್ಸ್ ಅಂದರೆ ಲೀಸ್ಟ್ ಟೈಪ್ಸ್ ಆಫ್ ಎನ್ ಸಿಸ್ಟಮ್ ಸೆಲ್ಸು ವಿತ್ ನೀಟ್ ಡಯಾಗ್ರಾಮ್. ಎಕ್ಸ್ಪ್ಲೇನ್ ದ ವರ್ಚುವಲ್ ಮಿಷಿನ್. ಇದು ವರ್ಚುವಲ್ ಮಿಷಿನ್ ಆರ್ಕಿಟೆಕ್ಚರ್, ಇದು ಸೇಮೇ. ಬಟ್ ಇಂದಿಷ್ಟು ಕ್ವಶನ್ ಒಂದು ಕ್ವಶನ್ ಮಾತ್ರ ಬಂದೇ ಬರುತ್ತೆ ಎಕ್ಸಾಮ್ಗೆ. ಮತ್ತು ಡಿಫೈನ್ ಸಿಸ್ಟಮ್ ಸೆಲ್, ಇದು ಬ್ಯಾಕಪ್ ಪ್ಲ್ಯಾನ್ ಅಂದ್ಕೊಳ್ಳಿ, ಬಟ್ ಆಲ್ಸೋ ಇಂಪಾರ್ಟೆಂಟ್ ಆಗಿರುತ್ತೆ. ಟ್ರೈ ಮಾಡಿ ಓದೋಕ್ಕೆ ಇದು. ಈ ಮಲ್ಟಿ ಪ್ರೊಸೆಸಿಂಗ್ ಇವೆಲ್ಲ ಇಂಟರ್ನಲ್ಸ್ ಓದಿರ್ತೀರ ಅನ್ಕೊತಾ ಇದ್ದೀನಿ. ಸೊ 20 ಮಾರ್ಕ್ಸ್ ಆರಾಮಾಗಿ ತಗ್ಬೋದು ಈ ಮಾಡ್ಯೂಲಲ್ಲಿ. 10 ಮಾರ್ಕ್ಸ್ ಇಲ್ಲೇ ಬಂತಲ್ಲ, 10 ಮಾರ್ಕ್ಸ್. ಇವೆರಡು ಕ್ವಶನ್ ಒಂದು ಕ್ವಶನ್ ಬಂದೇ ಬರುತ್ತೆ. ಇವೆರಡರಲ್ಲಿ ಒಂದು ಬರುತ್ತೆ. ಸಿಸ್ಟಮ್ಸಲ್ಲಿ ಬಂದರೆ ಬರ್ಬೋದು, ಇಲ್ಲಾಂದರೆ ಇಲ್ಲ. ಬಟ್ ಆಲ್ಸೋ ಓದ್ಕೊಂಡಿರಿ ಏನು ತಕ್ಕಂತ. ಬಟ್ ಇವಾಗ ಆನ್ಸರ್ಸ್ ನೋಡೋಣ. ಇವಾಗ ನಿಮ್ಗೆ ಇದರದ ಆನ್ಸರ್ಸ್ ಬೇಕು ಅಂದರೆ ಜಸ್ಟ್ ಏನಿಲ್ಲ, ನಿಮಗೆ ಆನ್ಸರ್ಸ್ ಬೇಕು ಅಂದರೆ ಹೇಳಿ, ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ನೆಕ್ಸ್ಟ್ ವೀಡಿಯೋಯಿಂದ ಸಪ್ರೇಟ್ ವೀಡಿಯೋದಲ್ಲಿ. ಸುಮ್ಮನೆ ಸ್ವಲ್ಪ ಲೈಕ್ ಡೆಮೋ ನೋಡಿಸ್ತಿದ್ದೀನಿ, ಹೆಂಗೆ ಚೆನ್ನಾಗಿದ್ದರೆ ಹೇಳಿ ಆನ್ಸರ್ಸ್ ಅಂತ ನಾನು ಅಪ್ಲೋಡ್ ಮಾಡ್ತೀನಿ. ಓಕೆ, ಡಿಫೈನ್ ಆಪರೇಟಿಂಗ್ ಸಿಸ್ಟಮ್ಸ್ ಅಂದರೆ ಏನು. ಆಪರೇಟಿಂಗ್ ಸಿಸ್ಟಮ್ಸ್ ಅಂದರೆ ಏನಿಲ್ಲ, ಜಸ್ಟ್ ಇಟ್ಸ್ ಅನ್ ಇಂಟರ್ಮೀಡಿಯೇಟ್ ಬಿಟ್ವೀನ್ ದ ಕಂಪ್ಯೂಟರ್ ಹಾರ್ಡ್ವೇರ್ ಆ್ಯಂಡ್ ಯೂಸರ್ಸ್. ಅರ್ಥ ಆಯ್ತಾ. ಮತ್ತು ಇಟ ಪರ್ಪಸ್ ಏನಂದ್ರೆ, ಅದ್ರ ಪರ್ಪಸ್ ಮೇಲೆ ಪ್ರಾಬ್ಲಮ್ ಸಾಲ್ವ್ ಮಾಡೋದು ಮತ್ತು ಎಕ್ಸಿಕ್ಯೂಟ್ ಮಾಡೋದು. ಆಯಿತಾ, ಕನ್ವೀನಿಯೆಂಟಾಗಿ ಕೋಡ್ಗೆ ಎಕ್ಸಿಕ್ಯೂಟ್ ಮಾಡೋದು, ಅದೇ ಅಷ್ಟು ಕೆಲಸ ಆಪ್ರೇಟಿಂಗ್ ಸಿಸ್ಟಮ್ಸಲ್ಲಿ. ಅದನ್ನು 2 ಟೈಪ್ಸ್ ಆಫ್ ಡ್ಯೂಲ್ಸ್ ಮತ್ತು ಇದೆ ಏನು ಮೋಡ್ಸ್ ಇದೆ. ಆಪ್ರೇಟಿಂಗ್ ಮೋಡ್, ಡ್ಯೂಲ್ ಮೋಡ್ ಅಂತ ಇದೆಯಲ್ಲ, ಅದರಲ್ಲಿ ಕರ್ನಲ್ ಮೋಡು ಮತ್ತು ಯೂಸರ್ ಮೋಡ್ ಇದೆ. ಅದು ಬಂದುಬಿಟ್ಟು ಡಯಾಗ್ರಾಮ್ ನೋಡಿದ್ರೆ ಫಸ್ಟ್ ಡಯಾಗ್ರಾಮ್ ಇಲ್ಲ, ಈ ಡಯಾಗ್ರಾಮ್ ನೀವು ಬ್ಯಾಟ್ ಮಾಡ್ಕೊಳ್ಳಿ, ಏನು ಮಾಡ್ಕೊಳ್ಳಿ. ಯೂಸರ್ ಪ್ರೋಸೆಸ್ ಎಕ್ಸಿಕ್ಯೂಟಿಂಗ್ ಆಗೋದು ಮತ್ತು ಗೆಟ್ ಸಿಸ್ಟಮ್ ಸೆಲ್ಸ್ ಆಗೋದು. ಅದರಿಂದ ಎಕ್ಸಿಕ್ಯೂಟ್ ಸಿಸ್ಟಮ್ಸು ಈ ಕಡೆ ರಿಟರ್ನ್ ಫಾರ್ಮ್ ಆಫ್ ಸಿಸ್ಟಮ್ ಕಾಲ್ಸು. ಈ ಟ್ರ್ಯಾಪ್ ಮೋಡ್ ಬಿಟ್ಟು ಇವೆಲ್ಲ ಅರ್ಥ ಆಗುತ್ತಲ್ಲ, ಈ ಡಯಾಗ್ರಾಮ್ ಬರ್ದು. ಮತ್ತು ಇದೇನಿದೆ ಡ್ಯೂಲ್ ಮೋಡ್ ಆಪರೇಟಿಂಗ್ ಸಿಸ್ಟಮ್ಸ್ ಇಂಟು 2 ಮಾಡಲ್ಸ್ ಇದೆ. ಸೆಕ್ಯೂರಿಟಿ ಸ್ಟೆಬಿಲಿಟಿಯಾಗಿ 2 ಇದಾವಲ್ಲ, ಕರ್ನಲ್ ಮೋಡು ಮತ್ತು ಯೂಸರ್ ಮೋಡು. ಇದು ಬಂದುಬಿಟ್ಟು ಇಂದ ಮೂರು ಯೂಸರ್ ಪ್ರೋಗ್ರಾಮ್ ರನ್ ಆಗ್ತಾ ಇರುತ್ತೆ. ಇದು ಏನೇನು ಮಾಡೋಕ್ಕಂದ್ರೆ ಬ್ರೌಸರ್ ಎಡಿಟಿಂಗ್ ಗೇಮ್ಸ್ಗೆಲ್ಲ ಸಪೋರ್ಟ್ ಮಾಡುತ್ತೆ. ಇದು ಡೈರೆಕ್ಟ್ಲಿ ಆಕ್ಸೆಸ್ ಆಡ್ವೇರ್ಗೆ ಆಗುತ್ತೆ. ಇದು ರಿಸ್ಟ್ರಿಕ್ಟೆಡ್ ಪ್ರಿವೆಂಟ್ ಡ್ಯಾಮೇಜ್ ಸಿಸ್ಟಮ್ಸು. ಇದು ಬಂದುಬಿಟ್ಟು ಹಂಗಲ್ಲ, ಅದು ಯೂಸರ್ ಪ್ರೋಗ್ರಾಮ್ ರನ್ಸ್ ಅಲ್ಲ, ಇದು ಆಪರೇಟಿಂಗ್ ಸಿಸ್ಟಮ್ ರನ್ಸ್ ಆಗಿರುತ್ತೆ. ಓ ಎಸ್ ಆಕ್ಸೆಸ್ ಹಾರ್ಡ್ವೇರ್ ಡೈರೆಕ್ಟ್ಲಿ ಆಕ್ಸೆಸ್ ಮಾಡೋಕ್ಕಾಗುತ್ತೆ, ಬಟ್ ಅದೆಲ್ಲ ಮಾಡೋಕ್ಕಾಗಲ್ಲ, ವೆಬ್ಬಿಂದ ಹೋಗಬೇಕಾಗುತ್ತೆ. ಇದು ಬಂದುಬಿಟ್ಟು ಇದು ಇಂಪಾರ್ಟೆಂಟ್ ಟಾಸ್ಕ್, ಮೆಮೊರಿ ಮ್ಯಾನೇಜ್ಮೆಂಟ್, ಪ್ರೋಸ್ ಕಂಟ್ರೋಲ್ ಇಲ್ಲಿಂದ ಆಗ್ತೈತೆ. ಇಷ್ಟು ಮೂರಿಂದ ಫ್ಲೋಟ್ ಪ್ರಿವಿಲೇಜಸ್ ಆಯಿತಾ. ಇಷ್ಟ ಆಗಿರುತ್ತೆ. ನಿಮಗೆ ಇಷ್ಟ ಆಗಿದರೆ ಹೇಳಿ, ನಾನು ನೆಕ್ಸ್ಟು ಪಾರ್ಟಲ್ಲಿ ಮಾಡ್ಯೂಲ್ 1 ಅಂತ ಆನ್ಸರ್ಸ್ ಅಂತ ಹಾಕ್ಬಿಟ್ಟು ನಿಮಗೆ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ದ. ಇಷ್ಟ ಈ ಕ್ವಶನ್ಸ್ ಈ ಮಾಡ್ಯೂಲಲ್ಲಿ ಇಷ್ಟೇ. 20 ಆರಾಮಾಗಿ ತೊಗೋಬೋದು ಈ ಮಾಡ್ಯೂಲಲ್ಲಿ. ಈ 5 ಕ್ವಶನ್ಸ್ ಓದಿ ಸಾಕು, ಇಷ್ಟೇ 95+ ಆರಾಮಾಗಿ ತೊಗೋಬೋದು ಹೇಳ್ದ. ಮಾಡ್ಯೂಲ್ 2ಗೆ ಹೋಗಿದ್ರೆ, ಮಾಡ್ಯೂಲ್ 2ಗೆ ಹೋಗಿ ನಮ್ಮ ಮುಂಚೆ ಆನ್ಸರ್ಸ್ ಹೆಂಗೆ ಬರೀಬೇಕಂತ ಹೇಳ್ತೀನಿ. ಜಸ್ಟ್ ಸಿಂಪಲ್, ಎವ್ರಿ ಒನ್ ಶುಡ್ ಲಿಸನ್, ಇಟ್ಸ್ ಮೋರ್ ಇಂಪಾರ್ಟೆಂಟ್. ಆಪರೇಟಿಂಗ್ ಸಿಸ್ಟಮ್ಸ್, ಇಫ್ ಯು ಅಂಡರ್ಸ್ಟ್ಯಾಂಡ್ ದ ಟಾಪಿಕ್ಸ್ ಆರ್ ಇಟ್ಸ್ ಓಕೆ. ಮಗ್ಗಪ್ ಆಲ್ಸೋ ಓಕೆ. ಯುವರ್ ಹಿಂಗೆ ಬೇಕಾದ್ರೆ ಮಗ್ಗಪ್ ಮಾಡಿ, ಏನೋ ಮಾಡಿ, ಬಟ್ ಅರ್ಥ ಮಾಡ್ಕೊಳ್ಳಿ. ಮತ್ತು ಡೆಫಿನೇಷನ್ಸ್ ಬರೀರಿ. ಎಕ್ಸಾಮಲ್ಲಿ ಹಿಂಗೆ ಪಾಯಿಂಟ್ ಆಫ್ ವ್ಯೂ ಹೆಂಗೆ ಬರೀಬೇಕಂದ್ರೆ ಫಸ್ಟ್ ಡೆಫಿನೇಷನ್ಸು ಮತ್ತು ಡಯಾಗ್ರಾಮ್ ಬರೀರಿ. ಡಯಾಗ್ರಾಮ್ ಅಂದರೆ ಆ ಡಯಾಗ್ರಾಮ್ನ ಎಕ್ಸ್ಪ್ಲೇನ್ ಮಾಡಿ. ಆ ಡಯಾಗ್ರಾಮ್ನ ಎಕ್ಸ್ಪ್ಲೇನ್ ಮಾಡೋದಾದಮೇಲೆ ಸ್ವಲ್ಪ ಕೀ ಸ್ಟೆಪ್ಸ್ ಇರುತ್ತಲ್ಲ, ಆ ಕೀ ಸ್ಟೆಪ್ಸ್ನ ಅಲ್ಲಿ ಬರೆದ್ಬಿಟ್ಟು, ಮತ್ತು ಓನಾಗಿ ನಿಮ್ಮ ಓನ್ ಸ್ಟೆಪ್ಸ್ ಗೊತ್ತು ನನಗೆ ಹೆಂಗೆ ಬರೀತಿರೋ ಅಂತ, ಆ ಓನ್ ಸ್ಟೆಪ್ಸ್ ಬರೆದ್ಬಿಟ್ಟು ಎಕ್ಸಾಂಪಲ್ ಬರೀರಿ ಅಷ್ಟೇ. ಈ ಥರ ಬರೆದ್ರೆ ಆರಾಮಾಗಿ ನಿಮ್ಗೆ ಮಾರ್ಕ್ಸ್ ಸಿಗುತ್ತೆ. ಡೆಫಿನೇಷನ್, ಎಕ್ಸ್ಪ್ಲೇನು, ಡಯಾಗ್ರಾಮ್ ಮೋರ್ ಇಂಪಾರ್ಟೆಂಟ್. ಓ ಎಸ್ ಅಲ್ಲಿ ಡಯಾಗ್ರಾಮ್ಸ್ ಜಾಸ್ತಿ ಇರುತ್ತೆ, ಮತ್ತು ಎಕ್ಸ್ಪ್ಲೇನ್ ಸ್ಟೆಪ್ಸ್ ಮಾಡಿದ್ರೆ ದಟ್ಸ್ ಇಟ್. ಈ ಥರ ಬರೆದ್ರೆ ಆರಾಮಾಗಿ ಮಾರ್ಕ್ಸ್ ತೊಗೊತೀರ ಎಕ್ಸಾಮಲ್ಲಿ ಕೂಡ ವಿತೌಟ್ ಎನಿ ಡೌಟ್. ಇವಾಗ ಮಾಡ್ಯೂಲ್ 2ಗೆ ಹೋಗೋಣ. ಮಾಡ್ಯೂಲ್ 2ಅಲ್ಲಿ ಏನಿಲ್ಲ. ವಾಟ್ ಈಸ್ ದ ಪ್ರೊಸೆಸ್ ಅಂದರೆ ಏನು, ಎಕ್ಸ್ಪ್ಲೇನ್ ದ ಪ್ರೋಸೆಸ್ ಆಫ್ ಸ್ಟೇಟ್ ಡಯಾಗ್ರಾಮ್ ಆಫ್ ಪ್ರೊಸೆಸ್ ಕಂಟ್ರೋಲ್ ಬ್ಲಾಕು ವಿತ್ ಅ ನೀಟ್ ಡಯಾಗ್ರಾಮ್. ಇದು ಈಸಿ ಕ್ವಶನ್, ಇಂಪಾರ್ಟೆಂಟ್ ಕ್ವಶನ್ ಆಗಿರುತ್ತೆ. ಮತ್ತು ಎಕ್ಸ್ಪ್ಲೇನ್ ಡಿಫ್ರೆಂಟ್ ಸ್ಟೆಪ್ಸ್ ಆಫ್ ಪ್ರೊಸೆಸ್ ವಿತ್ ಅನ್ ಸ್ಟೇಟ್ ಟ್ರಾನ್ಸಿಷನ್ ಡಯಾಗ್ರಾಮ್. ಇದು ಅಷ್ಟೇ ಇಂಪಾರ್ಟೆಂಟ್ ಕ್ವಶನ್ ಆಗುತ್ತೆ. ವಾಟ್ ಈಸ್ ದ ಇಂಟರ್ ಪ್ರೋಸೆಸ್ ಆಫ್ ಕಮ್ಯುನಿಕೇಷನ್, ಹೈ ಪೀಸ್ ಆ್ಯಂಡ್ ಎಕ್ಸ್ಪ್ಲೇನ್ ದ ಡೈರೆಕ್ಟ್ ಇಂಡೈರೆಕ್ಟ್ ಕಮ್ಯುನಿಕೇಷನ್ಸ್.
ಈ 3 ಕ್ವಶ್ಚನ್ ಅಷ್ಟೇ, ಈ 3 ಇಂಪಾರ್ಟೆಂಟ್ ಆಗಿರುತ್ತೆ. ನಾನು ಏನೇನು ಕೊಡ್ತಿದ್ದೀನಲ್ಲ ಎಲ್ಲ ಕ್ವಶ್ಚನ್ ಓದೋಕ್ಕೆ ಟ್ರೈ ಮಾಡಿ. ವೈ ಬಿಕಾಸ್ ಈ ಕ್ವಶ್ಚನ್ಸ್ ಬಿಟ್ಟರೆ ಇನ್ಯಾವ ಕ್ವಶ್ಚನ್ಸ್ ಎಕ್ಸಾಮ್ ಬರೋದೇ ಇಲ್ಲ, ಇದೇ ಕ್ವಶ್ಚನ್ಸೇ ಬರುತ್ತೆ ಎಕ್ಸಾಮ್ಗೆ. ಸೊ ಇನ್ನೊಂದು ಏನು ಹೇಳ್ತೀನಿ ಅಂದರೆ, ಇದರಲ್ಲಿ ಬಂದುಬಿಟ್ಟು ಪಾರ್ಟ್ ಈ ಫಸ್ಟ್ ಒಂದು ಇದೆಲ್ಲ ಪ್ರೊಸೆಸರು ಮತ್ತು ಡಿಫೆನ್ಸ್ ಸ್ಟೇಟ್ಸ್ ಆಫ್ ಟ್ರಾನ್ಸಿಷನ್, ಈ 2 ಕ್ವಶ್ಚನಲ್ಲಿ ಒಂದು ಕ್ವಶ್ಚನ್ ಎಕ್ಸಾಮ್ ಮಾತ್ರ ಬಂದೇ ಬರುತ್ತೆ. ಇಲ್ಲಿ 7 ಮಾರ್ಕ್ಸ್ 10 ಸೀರೀಸ್ ಬಂದರೆ 10 ಮಾರ್ಕ್ಸು ಆರಾಮಾಗಿ ತೊಗೊತೀರ. ಮತ್ತು ವಾಟ್ ಈಸ್ ಇಂಟರ್ಕ್ಲೋಸ್ ಕಮ್ಯುನಿಕೇಷನ್ IPC ಇದಂತೂ ಬಂದೇ ಬರುತ್ತೆ ಬಿಡಿ, ಅದಂತೂ ಡೌಟೇ ಬೇಡ, ಆ ಕ್ವಶ್ಚನ್ನೇ ಬರುತ್ತೆ. ಬಟ್ ಆಲ್ಸೋ 4th ಕ್ವಶ್ಚನ್ ಕೂಡ ಓದಿರಿ. ಡಿಸ್ಕಸ್ ದ ಮೆಸೇಜ್ ಆಫ್ ಎನ್ ಪಾಸಿಂಗ್ ಆ್ಯಂಡ್ ಶೇರ್ಡ್ ಮೆಮೊರಿ ಕಾನ್ಸೆಪ್ಟ್ ಆಫ್ IPC, ಇದು ಇಂಪಾರ್ಟೆಂಟ್ ಕ್ವಶ್ಚನ್ ಆಗಿರುತ್ತೆ. ಮತ್ತು ಡಿಸ್ಕಸ್ ದ ಡೀಟೇಲ್ ಮಲ್ಟಿ ಥ್ರೆಡಿಂಗ್ ಮಾಡೆಲ್, ಇಟ್ಸ್ ಅಡ್ವಾಂಟೇಜಸ್ ಮತ್ತು ಈ ಸೂಟಬಲ್ ಇನ್ಸ್ಟೇಷನ್, ಇದೇನು ಬರೋಲ್ಲ. ಬಟ್ ಆಲ್ಸೋ ಓದಿರಿ ಎಕ್ಸಾಮ್ ಪಾಯಿಂಟ್ ಇವೆಲ್ಲ ಆಯಿತಾ. ಈ 3, 4, 5 ಒಂದು ಕ್ವಶ್ಚನ್ ಮಾತ್ರ ಬಂದೇ ಬರುತ್ತೆ ಎಕ್ಸಾಮ್ಗೆ, ಅಲ್ಲಿ 7 ಮಾರ್ಕ್ಸ್ ಆರಾಮಾಗಿ ಆಯಿತಾ. ನೆಕ್ಸ್ಟ್ ಬಂದುಬಿಟ್ಟು ಏನಂದರೆ, ಮತ್ತು ಈ ಥ್ರೆಡ್ಡು ಮತ್ತು ಪ್ರೊಸೆಸ್ ಆಫ್ ಥ್ರೆಡ್ ಇದೇನು ಕ್ವಶ್ಚನ್ ಇದೇನು ಬರೋಲ್ಲ ಎಕ್ಸಾಮ್ಗೆ. ಬಟ್ ಯಾರೋ ಔಟ್ ಆಫ್ 4 ತೊಗೋಬೇಕು ಅಂದ್ಕೊಂಡಿದ್ದೀರಲ್ಲ ಅವರು ಇದನ್ನು ಟ್ರೈ ಮಾಡಿ ಆಯಿತಾ. ಇದು ಒಂದು ಪಕ್ಕದಲ್ಲಿ ಓದಿರಿ. ಮತ್ತು ಈ ಪ್ರಾಬ್ಲಮ್ ಮೈನ್ ಪಾರ್ಟ್ ಸಿಯಲ್ಲಿ ಇರುತ್ತೆ ಪಾರ್ಟ್ ಸಿಯಲ್ಲಿ ಪ್ರಾಬ್ಲಮ್ ಬಿಟ್ಟರೆ ಇನ್ನೇನು ಇಲ್ಲ ಆಯಿತಾ. ಕ್ಯಾಲ್ಕುಲೇಟ್ ದ ಟೈಮ್ ಆ್ಯಂಡ್ ಅಡ್ವಾಂಟೇಜಸ್ ಆಫ್, ನಾನು ಇಲ್ಲಿ ಪ್ರಾಬ್ಲಮ್ ಅಂತ ಬರೆದಿದ್ರೆ ಸರಿ ಹೋಗ್ತಿತ್ತು, ಯಾಕಂದರೆ ಪ್ರಾಬ್ಲಮ್ಸ್ಗೆ ಒಂದು ವೀಡಿಯೋ ಮಾಡಬೇಕಾಗಿತ್ತು. ಇಟ್ಸ್ ಓಕೆ, ಬರೆದ್ಬಿಟ್ಟಿದ್ದೀನಿ. ವೈಟಿಂಗ್ ಟೈಮ್ ಆ್ಯಾವ್ರೇಜ್, ರನ್ ಅರೌಂಡ್ ದ ಡ್ರಾಯಿಂಗ್ ಚೆಂಡ್ ಚಾರ್ಟ್ ಯೂಸಿಂಗ್ ಆಯಿತಾ. FCF, SGRR. ಬಟ್ ಇದೇ ಥರ ಇನ್ನು 2-3 ಕ್ವಶ್ಚನ್ಸ್ ಇದ್ದಾವೆ, ಇದು ಪ್ರಾಬ್ಲಮ್ ಮಾತ್ರ ಬಂದೇ ಬರುತ್ತೆ. ಸೊ ಮಾಡೆಲ್ 2 ಅಲ್ಲಿ 2020 ಆರಾಮಾಗಿ ತೊಗೋಬೋದು ಈ ಪ್ರಾಬ್ಲಮ್ನ ನೀವು ನೋಡಿಕೊಂಡ್ರೆ. ಇವಾಗ ಮಾಡೆಲ್ 3ಗೆ ಹೋಗಿದ್ರೆ, ಮಾಡೆಲ್ 3ಅಲ್ಲಿ ಬಂದುಬಿಟ್ಟು ಡೆಡ್ ಲಾಕ್ ಅಂದರೆ ಏನು, ಇದೇ ಕ್ವಶ್ಚನ್ನೇ ಓದೋ, ಈ ಒಂದೇ ಕ್ವಶ್ಚನ್ ಓದ್ರಿ, ಇದೇ ಎಕ್ಸಾಮ್ ಬರುತ್ತೆ 10 ಮಾರ್ಕ್ಸ್ಗೆ ಆಯಿತಾ. ಇದು ಬಿಟ್ಟರೆ ಇನ್ನೇನು ಬರೋಲ್ಲ, ಇದೆಲ್ಲ ಪಾರ್ಟ್ B ಓಕೆನಾ. ಡೆಡ್ ಲಾಕ್ ಅಂದರೆ ಏನು, ದ ನೆಸೆಸರಿ ಕಂಡೀಷನ್ ಆಫ್ ಡೆಡ್ ಲಾಕು ಮತ್ತು ಅಕ್ಕರ್, ಇದೊಂದೇ ಕ್ವಶ್ಚನ್ ಓದ್ರಿ. ಪಾಸ್ ಆಗೋರು ಇದೇ ಓದಿ, ಔಟ್ ಆಫ್ ಔಟ್ ತೊಗೊಳೋರು ಇದೇ ಓದಿ. ಈ ಪೀಟರ್ಸನ್ ಸೊಲ್ಯೂಷನ್ಸ್ ಓದೋಕ್ಕೆ ಹೋಗ್ಬೇಡಿ, ಬಟ್ ಅದು ಒಂದೊಂದು ಸರಿ ಬರ್ಬೋದು, ನಮ್ಮದು ಹಣೆಬರ ಚೆನ್ನಾಗಿಲ್ಲ ಅಂದರೆ. ಸೊ ಇದೊಂದು ಕ್ವಶ್ಚನ್ ಓದಿರಿ. ಈ 2 ಕ್ವಶ್ಚನಲ್ಲಿ ಒಂದು ಕ್ವಶ್ಚನ್ ಮಾತ್ರ ಬಂದೇ ಬರುತ್ತೆ, ಅದೇನು ಡೌಟೇ ಇಲ್ಲ. ಮತ್ತು ಬೈ ಚಾನ್ಸ್ ಹೇಳೋಕ್ಕಾಗಲ್ಲ, ಇದು ಕ್ರಿಟಿಕಲ್ ಸೆಕ್ಷನ್ ವಾಟ್ ಇಸ್ ದ ರಿಕ್ವೈರ್ಮೆಂಟ್ ಸೊಲ್ಯೂಷನ್ ಆಫ್ ಕ್ರಿಟಿಕಲ್ ಸೆಕ್ಷನ್ ಪ್ರಾಬ್ಲಮ್, ಇದೊಂದು ಕ್ವಶ್ಚನು. ಮತ್ತು ವಾಟ್ ಇಸ್ ದ ಸೆಮಿಸ್ಪಿಯರ್, ಹೌ ಡಿಸ್ಕಸ್ ದ ಕ್ಲಾಸಿಫಿಕೇಷನ್ ಡೈನಿಂಗ್ ಆ್ಯಂಡ್ ಪಲ್ಸ್ಪರ್ ಪ್ರಾಬ್ಲಮ್, ಇದು ಒಂದು ಹೋದರೆ. ಇದು ಮಾತ್ರ ಪ್ರಾಬ್ಲಮ್ ಇದೆಯಲ್ಲ, ಈ ಪ್ರಾಬ್ಲಮ್ಮೇ ಎಕ್ಸಾಮ್ ಬಂದೇ ಬರುತ್ತೆ. ಈ ಪ್ರಾಬ್ಲಮ್ ಈಸಿ ಪ್ರಾಬ್ಲಮ್ ಬ್ರೋ ಆಯಿತಾ. ನಿಮ್ಮ ಮ್ಯಾಥ್ಸ್ ಏನು ಅಷ್ಟು ಕಷ್ಟ ಇರೋಲ್ಲ, ಮ್ಯಾಥ್ಸ್ ಕಂಪೇರ್ ಮಾಡಿದ್ರೆ ಈಸಿ ಪ್ರಾಬ್ಲಮ್ ಆಗಿರುತ್ತೆ. ಇಲ್ಲಿ 10 ಮಾರ್ಕ್ಸ್ ಬಂತ, ಈ 2 ಕ್ವಶ್ಚನ್ 10 ಮಾರ್ಕ್ಸ್, 20 ಮಾರ್ಕ್ಸ್ ಆರಾಮಾಗಿ ಆಯಿತು. 20 ಔಟ್ ಆಫ್ 20. ಮಿಕ್ಕಿದ್ದು ನಾನು ಏನಕ್ಕೆ ಬರ್ತಿದ್ದೀನಿ ಅಂದರೆ, ಔಟ್ ಆಫ್ ಔಟ್ ತೊಗೊಂಡವ್ರು ಈ ಥರ ಅಲ್ಲ, ಒಂದು ಸರಿ ಕೈ ಬಿಡುತ್ತೆ ಈ ಕ್ವಶನ್ಸ್ ನೋಡಿ. ಇವಾಗ 7 ಬಂದುಬಿಟ್ರೆ ಏನು ಮಾಡ್ತಾರೆ ಇಲ್ಲಿ, ಅದಕ್ಕೆ. ಸೊ ಈಗ 5 ಕ್ವಶನ್ಸ್ ಇದೆಯಲ್ಲ, 5 ಕ್ವಶನ್ಸ್ ಓದಿದ್ರೆ ಎಕ್ಸಾಮ್ಗೆ ಅಷ್ಟೇ ತಾನೇ ಇರೋದು. ಮಾಡೆಲ್ 5 ಆಯಿತಾ. ಇದು ಸ್ನ್ಯಾಪ್ಚಾಟು ಪಾಸ್ ಆಗೋಗಬೇಕು ಅಂದ್ಕೊಂಡವ್ರಿಗೆ ಡೆಡ್ ಲಾಕ್ ಮತ್ತು ಸ್ನ್ಯಾಪ್ಚಾಟ್ ಪ್ರಾಬ್ಲಮ್ ಓದಿ, ಇದರಲ್ಲಿ 20 ಔಟ್ ಆಫ್ 20 ಬಂದುಬಿಡುತ್ತೆ. ಈ 2 ಕ್ವಶನ್ಸ್ ಸಾಕು. ಮತ್ತು ಪೀಟರ್ಸನ್ಸು ಓದಿದೆ ಆಯಿತಾ, ಪರವಾಗಿಲ್ಲ. ಮಾಡೆಲ್ 4ಗೆ ಹೋಗಿದ್ದಾರೆ, ಪೇಜ್ ಫಾಲ್ಟ್ ಅಂತ ಇದೆ. ನೀ ಡಯಾಗ್ರಾಮ್ ಎಕ್ಸ್ಪ್ಲೇನ್ ಹ್ಯಾಂಡ್ಲಿಂಗ್ ಪೇಜ್ ಆಫ್ ಪೇಜ್ ಫಾಲ್ಟು. ಈ ಪೇಜ್ ಫಾಲ್ಟಲ್ಲಿ ಇಲ್ಲ, ಇದು ಅಷ್ಟೇ. ಇಲ್ಲಿದೆಲ್ಲ ಪ್ರಾಬ್ಲಮ್ 10 ಮಾರ್ಕ್ಸ್ ಇಲ್ಲಿ ಬಂದುಬಿಡುತ್ತೆ. ಮತ್ತು ಪೇಜ್ ಫಾಲ್ಟ್ ಇದೆ ಒಂದೇ ಕ್ವಶನ್ 10 ಮಾರ್ಕ್ಸ್, 20 ಮಾರ್ಕ್ಸ್ಗೆ 20 ಔಟ್ ಆಫ್ 20 ಆಯಿತು. ಬಟ್ ಮಿಕ್ಕಿದ ಕ್ವಶನ್ಸ್ ನಾನು ಏನು ಕೊಟ್ಟಿದ್ದೀನಿ ಅಂದರೆ, ಬಟ್ ಅರ್ಥ ಮಾಡ್ಕೊಳ್ಳಿ, ಓದಿ ಆಯಿತಾ. ಈ ಕ್ವಶನ್ಸ್ ಕೂಡ TLB ಅಂದರೆ ಏನು, ಇಂಜಿನಿಯರಿಂಗ್ ಆದಮೇಲೆ TLB ಅಂದರೆ ಏನು ಗೊತ್ತಿಲ್ಲ ಅಂದರೆ ಅದು ಜಾಸ್ತಿ ಚೆನ್ನಾಗಿರಲ್ಲ. ಮತ್ತು ವಾಟ್ ಇಸ್ ಎ ಪೇಜಿಂಗ್ ಅಂದರೆ ಏನು, ಮತ್ತು ಹೆಲ್ಪ್ ಆಫ್ ನೀ ಡಯಾಗ್ರಾಮ್ ಆಫ್ ದ ಅಡ್ರೆಸ್ಸಿಂಗ್ ಬೈಂಡಿಂಗ್, ಇದೆಲ್ಲ ಈ 1, 2, 3 ಕ್ವಶನ್ಸ್ ಇದೆಯಲ್ಲ, 3 ಕ್ವಶನ್ಸ್ ಟ್ರೈ ಮಾಡಿ ಓದೋಕ್ಕೆ. ಈ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ. ಡಯಾಗ್ರಾಮ್ಸ್ ಎಲ್ಲದಕ್ಕೂ ಇದೆ, ಡಯಾಗ್ರಾಮ್ನ ಪ್ರಾಕ್ಟೀಸ್ ಮಾಡಿರಿ. ಬಟ್ ಆಲ್ಸೋ ರೀಡ್ ದಿಸ್ 5 ಕ್ವಶನ್ಸ್, ಇಟ್ಸ್ ಎನಫ್ ಫಾರ್ ಯುವರ್ ಎಕ್ಸಾಮ್ಸ್. ಯು ಕ್ಯಾನ್ ಡೆಫಿನೆಟ್ಲಿ ಸ್ಕೋರ್ 20 ಔಟ್ ಆಫ್ 20 ಇನ್ ಯುವರ್ ಎಕ್ಸಾಮ್ಸ್ ವಿತೌಟ್ ಎನಿ ಡೌಟ್. ಸೊ ಅಂತ ಹೇಳ್ತಾ ಮಾಡೆಲ್ 5 ಹೋಗೋಣ. ನಿಮ್ಗೆ ಆನ್ಸರ್ಸ್ ಬೇಕಂದರೆ ಜಸ್ಟ್ ಕಮೆಂಟ್ ಮಾಡಿ, ನಾನು ಅಪ್ಲೋಡ್ ಮಾಡ್ತೀನಿ. ಇದೇ ಕ್ವಶನ್ಸ್ ಎಕ್ಸಾಮ್ ಬರುತ್ತೆ, ಇಟ್ಸ್ ಮೈ ಗ್ಯಾರಂಟಿ ಆಯಿತಾ. ಈ ಫಸ್ಟ್ ಸೆಮ್ ಸೆಕೆಂಡ್ ಸೆಮ್ ಎಲ್ಲ ನೋಡಿರ್ತೀರ ನನ್ನ ವೀಡಿಯೋಸ್, ಅದಕ್ಕೆ ನೋಡ್ತಿದ್ದೀರಾ ಇವಾಗ. ಓಕೆ, ವಾಟ್ ಇಸ್ ಇನ್ ಆಕ್ಸೆಸ್ ಮ್ಯಾಟ್ರಿಕ್ಸ್, ಈ ಒಂದು ಕ್ವಶನ್ ಹೋದ್ರು ಮತ್ತು ಇದೊಂದು ಪ್ರಾಬ್ಲಮ್ ಹೋದ್ರು, 20 ಮಾರ್ಕ್ಸ್ ಇಲ್ಲೇ ಬಂದುಬಿಡ್ತಾನೆ. 2.0 ವೀಡಿಯೋ ಕೇಳಿ ಯಾರಿಗಾನ ಪಾಸ್ ಆಗಬೇಕು ಅಂದ್ಕೊಂಡಿದ್ರೆ ನಾನು ಅಪ್ಲೋಡ್ ಮಾಡ್ತೀನಿ ಎಕ್ಸಾಮಿನ ಮುಂಚೆ. ಇದು 1 ಅವರ್ ಸಾಕು ಈ ಎಕ್ಸಾಮ್ ಪಾಸ್ ಆಗೋಕ್ಕೆ ಆಯಿತಾ, ಜಸ್ಟ್ 1 ಅವರ್. ಓಕೆ, ವಾಟ್ ಈಸ್ ಅನ್ ಆಕ್ಸೆಸ್ ಮ್ಯಾಟ್ರಿಕ್ಸ್, ಎಕ್ಸ್ಪ್ಲೈನ್ ದ ಆಕ್ಸೆಸ್ ಮ್ಯಾಟ್ರಿಕ್ಸ್, ಮೆಥಡ್ ಆಫ್ ಸಿಸ್ಟಮ್ ಪ್ರೊಡಕ್ಷನ್ ಆ್ಯಂಡ್ ಡೊಮೇನ್ ಆಬ್ಜೆಕ್ಟ್ಸ್ ಆ್ಯಂಡ್ ಇಂಪ್ಲಿಮೆಂಟೇಷನ್, ಇದೊಂದು ಇಂಪಾರ್ಟೆಂಟ್ ಕ್ವಶನ್ ಆಗಿರುತ್ತೆ. ಮತ್ತು ಪ್ರಾಬ್ಲಮ್ಸ್ ಮತ್ತು ಇದ್ರ ಮೇಲೆ ಪ್ರಾಬ್ಲಮ್ಸ್ ಕೇಳ್ತಾರೆ. ಇದೊಂದು ಕಲ್ಕೊಂಡ್ಬಿಟ್ರೆ ಇಲ್ಲೊಂದು 10 ಮಾರ್ಕ್ಸ್ ಬಂದುಬಿಡುತ್ತೆ, ಇಲ್ಲೊಂದು 10 ಮಾರ್ಕ್ಸು. ಈ 3 ಕ್ವಶನ್ಸು. ಬಟ್ ಡಿಫೈನ್ ಫೈಲ್ ಅಂದರೆ ಏನು ಗೊತ್ತಿರಬೇಕು, ಎಕ್ಸ್ಪ್ಲೈನ್ ದ ಫೈಲ್ ಆಪರೇಷನ್ಸ್ ಆ್ಯಂಡ್ ಅಟ್ರಿಬ್ಯೂಟ್ಸು,
ಇವೆಲ್ಲ ಗೊತ್ತಿಲ್ಲ ಅಂದರೆ ಸಬ್ಜೆಕ್ಟ್ಗೆ ಹೇಳ್ತಾ ಇರಲ್ಲ, ಅದಕ್ಕೆ ಬರ್ದಿದ್ದೀನಿ. ಕಾಂಟ್ರಿಬ್ಯೂಷನ್ ಲಿಂಕ್ಡ್ ಡಿಸ್ಕ್ ಸ್ಪೇಸ್ ಅಲೋಕೇಶನ್ ಮೆಥಡ್ಸು ಇದು ಈಸಿ ಆಗುತ್ತೆ. ಇದು ಇಂಪಾರ್ಟೆಂಟ್ ಕ್ವಶನ್ಸ್ ಆಗುತ್ತೆ. ಟ್ರೀ ಸ್ಟ್ರಕ್ಚರ್, ಡಿಕ್ಷನರಿ ಸ್ಟ್ರಕ್ಚರ್ ಆಯಿತಾ. ಇದರಲ್ಲಿ ಈ 2 ಕ್ವಶನ್ಸ್ ಫಸ್ಟ್ ಓದಿ, ಈ ಪ್ರಾಬ್ಲಮ್ಸು ಮತ್ತು ಇದು, ಮತ್ತು ಅದಾದಮೇಲೆ ಈ 3 ಕ್ವಶನ್ ಓದೋಕ್ಕೆ ಟ್ರೈ ಮಾಡಿ. ಯಾಕಂದರೆ 20 ಆರಾಮಾಗಿ ಸ್ಕೋರ್ ಮಾಡ್ಬೋದು ಈ ಸಬ್ಜೆಕ್ಟಲ್ಲಿ. ಸೊ ದಟ್ಸ್ ಇಟ್ ಫಾರ್ ವಿಡಿಯೋ. ನಿಮಗೆ ಆನ್ಸರ್ಸ್ ಬೇಕು ಅಂದರೆ ಜಸ್ಟ್ ಕಮೆಂಟ್ ಮಾಡಿ, ಸಪ್ರೇಟ್ ವೀಡಿಯೋ ಬೇಕು ಅಂತ ನಿಮಗೆ ಸಪ್ರೇಟ್ ವೀಡಿಯೋ ಹಾಕ್ತೀನಿ. ನಾನು ಪಕ್ಕ ಹೇಳ್ತೀನಿ 100 ಮಾರ್ಕ್ಸಿಗೆ 100 ಬಂದೇ ಬರುತ್ತೆ ಈ ಸಬ್ಜೆಕ್ಟು, ಅಷ್ಟು ಈಸಿ ಸಬ್ಜೆಕ್ಟ್ ಆಗಿರುತ್ತೆ. ಸೊ ಡೋಂಟ್ ಮಿಸ್ ಎನಿ ಮಾರ್ಕ್ಸ್. ವೈ ಬಿಕಾಸ್ ನಿಮಗೆ 5th ಸೆಮ್ 6th ಸೆಮ್ ಸ್ವಲ್ಪ ಟಫ್ ಇರುತ್ತೆ ಕಂಪೇರ್ ಟು 3rd ಸೆಮಿಸ್ಟರ್. ಸೊ ಇಲ್ಲೇ ನಿಮ್ಮ ಮಾರ್ಕ್ಸ್ ಎಲ್ಲ ಕೈಯಲ್ಲಿ ಗ್ರಿಪ್ಪಾಗಿ ಇಟ್ಕೊಂಡಿರಿ CGPನ, ಯಾಕಂದರೆ ಅಲ್ಲಿ ಕಡಿಮೆ ಆಗುತ್ತೆ, ಇಲ್ಲಿ ಹೈ ಆಗಿರುತ್ತೆ. ಸೊ ಅವಾಗ ಮ್ಯಾನೇಜ್ ಆಗುತ್ತೆ ಓವರ್ ಆಲ್ ಕಂಪ್ಲೀಟಾಗಿ 4 ಇಯರ್ಸ್ಗೆ ಆಯಿತಾ. ದಟ್ಸ್ ಇಟ್ ಫಾರ್ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಾಟ್ ಜಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು.